ಭಾಳ ಸ್ಪಷ್ಟವಾಗಿದೆ. ಅದು ನೀವು ನೋಡಿದ್ದೀರಾ ಎಲ್ಲರೂ ಕೂಡ. ಅದು ವಿಡಿಯೋನ ಸ್ಪ್ಲೈಸ್ ಮಾಡಿ ಹಾಕಿರೋದು. ಎಲ್ಲರೂ ಕೂಡ 2.5 ನಿಮಿಷದ ವಿಡಿಯೋನ ನೋಡಿದ್ರೆ ಸ್ಪಷ್ಟವಾದ ಹೇಳಿಕೆಯನ್ನು ನೀವು ನೋಡ್ಬೋದಾಗಿದೆ. ನೀವೇ ತೀರ್ಮಾನ ಮಾಡ್ಬೋದು. ಯಾವುದೇ ರೀತಿಯ ಅವಮಾನ ಮಾಡಿಲ್ಲ. ಇದು ಜನರು ಏನಿದೆ ಸರಿಯಾದ ಒಂದು ವಿಡಿಯೋನ ನೋಡಿ ಭಾಳ ಸ್ಪಷ್ಟವಾಗಿ ಅವರ ಹೇಳಿಕೆಯನ್ನು ನೀವು ನೋಡ್ಬೋದು. ಯಾರು ಅದೇ ಅವರ ಅಪಪ್ರಚಾರ ಮತ್ತು ಇಂಥ ಒಂದು ಎಲ್ಲ ಏನು ಅರ್ಧ ಸತ್ಯಗಳನ್ನು ಬಳಸಿ ಅವರು ಇಂಥ ಕೆಲಸ ಮಾಡೋದು ಅವರ ಅಸ್ತ್ರನೇ. ಇದರ ಮೂಲಕ ಏನು ಯಶಸ್ವಿ ಆಗಲ್ಲ. ಸಮಸ್ತ ಜನರಿಗೆ ಏನು ಹೇಳಿದ್ದಾರೆ ಅವ್ರಿಗೆ ಗೊತ್ತಿದೆ. ಯಾರು ನಿಜಕ್ಕೂ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಏನು ಅವ್ರಿಗೆ ಭಾರತ ರತ್ನ ಯಾವತ್ತು ಕೊಟ್ಟರು, ನೆಹರುಗೆ ಕೊಟ್ಟರು, ಇಂದಿರಾ ಗಾಂಧಿಗೆ ಅವರ ಒಂದು ಇದರಲ್ಲೇ ಕೊಟ್ಟರು, ರಾಜೀವ್ ಗಾಂಧಿಗೆ ಕೊಟ್ಟರು. ಬರೀ 1990ಯಲ್ಲಿ ಚಂದ್ರಶೇಖರ್ ಅವರ ಗೌರ್ಮೆಂಟ್, ಅದು BJP ಅವರು ಏನು ಬೆಂಬಲಿಸಿದ್ದ ಚಂದ್ರಶೇಖರ್ ಅವರ ಗೌರ್ಮೆಂಟಲ್ಲಿ ಕೊನೆಯದಾಗಿ ಅವ್ರಿಗೆ ಭಾರತ ರತ್ನವನ್ನು ಕೊಟ್ಟಿದ್ದರು. ಮತ್ತು 2 ಸತಿನೂ ಕೂಡ ಚುನಾವಣೆಯಲ್ಲಿ ಸೋತಿರುವಂಥದ್ದು ಕೀರ್ತಿ ಕಾಂಗ್ರೆಸ್ಗೆ ಸಲ್ಲಬೇಕಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದೆಲ್ಲ ಐ ಥಿಂಕು ಸುಳ್ಳೇನೆ. ಅದ್ರ ಜೊತೆಗೆ ಇಂಥ ಅಪಪ್ರಚಾರ ಮಾಡೋದ್ರಲ್ಲಿ ಏನೇ ರೀತಿ ಅದು ಯಶಸ್ವಿ ಆಗಲ್ಲ. ಅವರ ಏನು ಅಮಿತ್ ಶಾ ಅವರು ಮಾನ್ಯ ಏನು ಗೃಹ ಮಂತ್ರಿ ಇದ್ದಾರೆ, ಅವ್ರು ಏನು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ನೀವು ನೋಡ್ಬೋದು. ಪೂರ್ತಿ ವಿಡಿಯೋವನ್ನು ನೋಡಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತೀನಿ.